ಎಲ್ಲರಿಗೂ ನಮಸ್ಕಾರಗಳು. ಮಾತು ವಿತ್ ಮಾಲಿನಿ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ನಾನು ಪ್ರೊಫೆಸರ್ ಸುತ್ತೂರ್ ಎಸ್ ಮಾಲಿನಿ, ಅಧ್ಯಕ್ಷರು, ಜೆನೆಟಿಕ್ಸ್ ಮತ್ತು ಜಿನೋಮಿಕ್ಸ್ ಅಧ್ಯಯನ ವಿಭಾಗ, ಮೈಸೂರು ವಿಶ್ವವಿದ್ಯಾನಿಲಯ. ಸಾಮಾನ್ಯವಾಗಿ ಪ್ರತಿಯೊಬ್ಬ ಪೋಷಕರಿಗೂ ತಮ್ಮ ಮಕ್ಕಳು ಅದ್ವಿತೀಯನಾಗಬೇಕು, ಅವನು ಜೀನಿಯಸ್ ಆಗಬೇಕು, ಬುದ್ಧಿಮತ್ತೆ ಹೆಚ್ಚಾಗಿರಬೇಕು, ಸಮಾಜದಲ್ಲಿ ಸಾಧಕನಾಗಬೇಕು, ಏನನ್ನಾದರೂ ಸಾಧಿಸಬೇಕು, ಟಾಪರ್ ಆಗಬೇಕು, ರ್ಯಾಂಕ್ ಬರಬೇಕು, ಎಲ್ಲರಿಗಿಂತ ತನ್ನ ಮಗ ಅವನ ತರಗತಿಯಲ್ಲಿ ಮೊದಲಿಗನಾಗಬೇಕು, ಈ ಥರದ ಆಸೆ ಪ್ರತಿಯೊಬ್ಬ ತಂದೆ ತಾಯಿಗಳಿಗೂ ಇದ್ದೇ ಇರುತ್ತೆ. ಅದಕ್ಕೋಸ್ಕರ ಅವ್ರು ಏನು ಮಾಡ್ತಾರೆ, ಮಕ್ಕಳಿಗೆ ಒಳ್ಳೆಯ ಶಿಕ್ಷಣ ಕೊಡಿಸಲು ಅವರನ್ನು ಬಹಳಷ್ಟು ದುಬಾರಿ ಒಂದು ಶುಲ್ಕವನ್ನು, ಫೀಸನ್ನು ಕೊಟ್ಟು ಒಳ್ಳೆಯ ಒಂದು ಶಾಲೆಗಳಿಗೆ ಸೇರಿಸ್ತಾರೆ. ಹೆಚ್ಚಿನ ಗಮನ ಅವರಿಗೆ ಕೊಡ್ತಾ ಬರ್ತಾರೆ. ಅವರಿಗೆ ಟ್ಯೂಷನ್ ಕೊಡೋದೇ ಆಗಲಿ, ಅಬ್ಯಾಕಸ್ ಅಂತ ಬೇರೆ ಬೇರೆ ಥರದ ಇತ್ತೀಚಿನ ದಿನದಲ್ಲಿ ಮಕ್ಕಳ ಬುದ್ಧಿಮತ್ತೆಯನ್ನು ಹೆಚ್ಚಿಸಲು ಬೇಕಾದಷ್ಟು ಪೂರಕವಾದ ಅಂಶಗಳನ್ನು ತಿಳ್ಕೊಂಡಿರೋದ್ರಿಂದ ಬಹಳಷ್ಟು ಪೋಷಕರು ಮಕ್ಕಳ ಮೇಲೆ ಹೆಚ್ಚಿನ ಒಂದು ಒತ್ತಡವನ್ನು ಏರ್ತಾರೆ. ಅದರ ಜೊತೆಯಲ್ಲಿ ತಮ್ಮ ಕೈಲಾದಷ್ಟು ಮಕ್ಕಳಿಗೆ ಒಳ್ಳೆಯ ವಿದ್ಯಾಭ್ಯಾಸ ಕೊಟ್ಟು ಅವನು ತುಂಬ ಒಂದು ಸಾಧಕನಾಗಬೇಕು ಅಥವಾ ಟಾಪರ್, ಮೇಯ್ನಾಗಿ ಅವನು ಮೊದಲಿಗನಾಗಬೇಕು ಎನ್ನುವ ಒಂದು ದೃಷ್ಟಿಕೋನದಿಂದ ಬಹಳಷ್ಟು ಪ್ರಯತ್ನಗಳನ್ನು ಮಾಡ್ತಾರೆ. ಆದರೆ ಈ ಪ್ರಯತ್ನದ ಜೊತೆಯಲ್ಲಿ ಮಕ್ಕಳ ಬುದ್ಧಿಮತ್ತೆ ಹೆಚ್ಚಾಗಬೇಕು, ಮಕ್ಕಳು ಬುದ್ಧಿವಂತರಾಗಬೇಕು, ಅವರ ಮೆದುಳು ಚೆನ್ನಾಗಿ ಕೆಲಸ ಮಾಡಬೇಕು, ಮೆದುಳು ಚೆನ್ನಾಗಿ ಬೆಳವಣಿಗೆ ಆಗಬೇಕು ಅಂದರೆ ಅದಕ್ಕೆ ಪೂರಕವಾದ ಆಹಾರಗಳನ್ನು ಸಹ ನಾವು ನೀಡಬೇಕಾಗುತ್ತೆ. ಅದರ ಹೊರತಾಗಿ ನಾವು ಅವರಿಗೆ ಒಳ್ಳೆಯ ಶಾಲೆ ಕಾಲೇಜು ಆಗಿರಬಹುದು ಅಥವಾ ಒಳ್ಳೆಯ ವಾತಾವರಣ ಆಗಿರಬಹುದು, ಮತ್ತು ಅವರಿಗೆ ಬೇಕಾದಂಥ ಎಲ್ಲ ಫೆಸಿಲಿಟಿಗಳು ಇದೆಲ್ಲ ಕೊಟ್ಟರೂ ಸಹ ಅವರ ಆಹಾರದಲ್ಲಿ ಕೊರತೆ ಏನಾದರೂ ಇದ್ದಂಥ ಪಕ್ಷದಲ್ಲಿ ಮಕ್ಕಳ ಮೆದುಳಿನ ಬೆಳವಣಿಗೆ ಪೂರಕವಾಗಿ ಸರಿಯಾಗಿ ಆಗದ ಕಾರಣ ಏನೇ ನಾವು ಅವರಿಗೆ ಒದಗಿಸಿದರೂ ಅವರು ಸಾಧನೆಯ ಹಾದಿಯಲ್ಲಿ ಎಲ್ಲೋ ಎಡುತ್ತಾರೆ, ಅದನ್ನು ಮಾಡೋಕ್ಕೆ ನೆರವೇರಿಸಲು ಸಾಧ್ಯ ಆಗೋದಿಲ್ಲ. ಹಾಗಾದರೆ ನಮ್ಮ ಭಾರತೀಯ ಒಂದು ಪರಂಪರೆಯಲ್ಲಿ ನಮ್ಮ ಪೂರ್ವಜರು ಮಕ್ಕಳ ಮೆದುಳಿನ ಬೆಳವಣಿಗೆಗೆ ಪೂರಕವಾಗಿರುವಂತಹ ಬಹಳಷ್ಟು ಪದಾರ್ಥಗಳನ್ನು ನಮ್ಮ ದಿನನಿತ್ಯದ ಸೇವನೆಯಲ್ಲಿ ಅದನ್ನು ಅವರು ಸೇರ್ಪಡೆ ಮಾಡಿದರು ಅಂತ ಹೇಳ್ಬೋದು. ಅವರು ಕೊಡುತ್ತಿದ್ದ ಆಹಾರ ಪದಾರ್ಥ ಮುಖ್ಯವಾಗಿ ನಮ್ಮ ನರಕೋಶಗಳ ಬೆಳವಣಿಗೆ ಆಗೋದಕ್ಕೆ ಪೂರಕ ಆಗ್ತಾಯಿತ್ತು. ಅದರ ಜೊತೆಗೆ ಸಿನಾಪ್ಸಿಸ್ ಅಂದರೆ ಎರಡು ನರಕೋಶಗಳ ಮಧ್ಯೆ ನಡೆಯುವ ಒಂದು ಸಂವಹನ ಏನಿರುತ್ತೆ, ಅಂದರೆ ಯಾವುದೇ ಒಂದು ಮೆಸೇಜ್ ಒಂದು ನರಕೋಶಕ್ಕೆ ಹೋದಾಗ ಅಲ್ಲಿಂದ ಅದು ಪಕ್ಕದ ನರಕೋಶಕ್ಕೆ ಹಾಗೆ ವರ್ಗಾವಣೆಯಾಗಬೇಕು. ಈ ಥರ ವರ್ಗಾವಣೆಯಾಗಬೇಕು ಅಂದರೆ ಆ ಎರಡು ನರಕೋಶದ ಮಧ್ಯ ಒಂದು ಸಂಬಂಧ ಇರುತ್ತೆ, ಸಿನಾಪ್ಸಿಸ್ ಅಂತ ಕರಿತೀವಿ, ಅದು ಅದ್ಭುತವಾಗಿರಬೇಕು. ಹಾಗಾಗಲು ಕೆಲವೊಂದು ಆಹಾರ ಪದಾರ್ಥಗಳನ್ನು ನಾವು ಕೊಟ್ಟಾಗ ಈ ಸಿನಾಪ್ಸಿಸ್ಸು ಚೆನ್ನಾಗಿ ಡೆವಲಪ್ ಆಗುತ್ತೆ ಅಂತ ಹೇಳ್ತಾರೆ. ಇದರ ಜೊತೆಯಲ್ಲಿ ಈ ಒಂದು ನರಕೋಶಗಳಲ್ಲಿ ಹೋಗುವಂತಹ ಈ ನರ್ವ್ ಇಂಪಲ್ಸ್ ಅಂತ ಏನು ಕರಿತೀವಿ, ಇವುಗಳನ್ನು ತೆಗೆದುಕೊಂಡು ಹೋಗುವಂತಹ ನ್ಯೂರೋ ಟ್ರಾನ್ಸ್ಮಿಟರ್ಸ್ಗಳು, ಅಸಿಟೈಲ್ ಕೊಲಿನು, ಡೋಪಮೈನು, ಬೇಕಾದಷ್ಟು ನ್ಯೂರೋ ಟ್ರಾನ್ಸ್ಮಿಟರ್ಸ್ಗಳು ಇದೆ. ಈ ನ್ಯೂರೋ ಟ್ರಾನ್ಸ್ಮಿಟರ್ಗಳನ್ನು ಸರಿಯಾಗಿ ಮೆದುಳಿನಲ್ಲಿ ಬಿಡುಗಡೆಯಾದಾಗ ಮಾತ್ರ ಮಕ್ಕಳು ಬುದ್ಧಿವಂತರಾಗಿರ್ತಾರೆ. ನಾವು ಏನೇ ಹೇಳಿಕೊಟ್ರೂ ಅದನ್ನು ಬಹಳ ಬೇಗ ಕೇಳುವಂಥವರು, ಏಕಾಗ್ರತೆ ಜಾಸ್ತಿ ಇರುತ್ತೆ. ಆಮೇಲೆ ಒಂದು ಬ್ರೈನ್ ಸ್ಟ್ಯಾಮಿನಾ ಅಂತ ನಾವೇನು ಹೇಳ್ತೀವಿ ಅದು ತುಂಬ ಚೆನ್ನಾಗಿರುತ್ತೆ. ಬಹಳಷ್ಟು ನಮ್ಮ ಮೆದುಳಿಗೆ ಸಂಬಂಧಿಸಿದಂತಹ ಪೂರಕವಾಗಿ ಏನೇನಿರುತ್ತೆ ಎಲ್ಲದರಲ್ಲೂ ಮಕ್ಕಳು ಚೆನ್ನಾಗಿ ಆ ಬೆಳವಣಿಗೆ ಆಗೋದ್ರಿಂದ ಅವರು ಚೆನ್ನಾಗಿ ಆ ಒಂದನ್ನು ಪರ್ಫಾರ್ಮ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಈ ಮೂರು ಬೆಳವಣಿಗೆ ಆಗಬೇಕು ಅಂತಂದರೆ ನ್ಯೂರೋಜೆನೆಸಿಸ್ಸು, ಸಿನಾಪ್ಸಿಸ್ಸು, ನ್ಯೂರೋ ಟ್ರಾನ್ಸ್ಮಿಟರು, ಇವು ಮೂರು ಚೆನ್ನಾಗಿ ಇರಬೇಕು ಅಂತಂದರೆ ನಮ್ಮ ಮೆದುಳಿನಲ್ಲಿ ಕೆಲವೊಂದು ಪ್ರೋಟೀನ್ಗಳು ಬಿಡುಗಡೆಯಾಗಬೇಕು. ಅದರಲ್ಲಿ ಮುಖ್ಯವಾಗಿ ಬ್ರೈನ್ ಡಿರೈವ್ಡ್ ನ್ಯೂರೋಟ್ರೋಪಿಕ್ ಫ್ಯಾಕ್ಟರ್ಸ್ ಅಂತ ಕರಿತೀವಿ. ಬಹಳಷ್ಟು ಪ್ರೋಟೀನ್ಗಳು, ಅಂದರೆ ನಮ್ಮ ನರಕೋಶಗಳು ಈ ಪ್ರೋಟೀನ್ನ ಬಳಸ್ಕೊಂಡು ಆರೋಗ್ಯವಂತವಾಗಿರೋ ಅಂಥದ್ದು. ಸಿನಾಪ್ಸಿನ್ ಅಂತ ಇನ್ನೊಂದು ಪ್ರೋಟೀನ್ ಇದೆ. ಹಾಗಾಗಿ ಬೇಕಾದಷ್ಟು ಪ್ರೋಟೀನ್ಗಳ ಒಂದು ಹೆಚ್ಚು ಬಿಡುಗಡೆಯಾದಾಗ ನರಕೋಶಗಳು ಆರೋಗ್ಯಕರವಾಗಿರುತ್ತೆ. ಹಾಗಾದರೆ ಯಾವ ಯಾವ ಆಹಾರ ಪದಾರ್ಥಗಳನ್ನು ಮಕ್ಕಳಿಗೆ ಪ್ರತಿನಿತ್ಯ ನೀಡೋದ್ರಿಂದ ಈ ಒಂದನ್ನು ನಾವು ಸಾಧನೆ ಮಾಡಬಹುದು ಅಂದರೆ ಈ ಟ್ರೋಪಿಕ್ ಫ್ಯಾಕ್ಟರ್ಗಳನ್ನ ನಾನು ಹೇಳಿದ್ನಲ್ಲ, ಬ್ರೈನ್ ಡಿರೈವ್ ನ್ಯೂರೋಟ್ರೋಪಿಕ್ ಫ್ಯಾಕ್ಟರ್ ಆಗ್ಬೋದು, ನ್ಯೂರೋಟ್ರೋಪಿನ್ ಆಗ್ಬೋದು, ಸಿನಾಪ್ಸಿನ್ ಆಗಬಹುದು, ಈ ಥರದ್ದು. ಮತ್ತು ಮೆದುಳಿನಲ್ಲಿ ಶೇಖರಣೆಯಾಗುವ ವಿಷಗಳನ್ನು ನಿರ್ವಿಷಯುಕ್ತ ಮಾಡುವಂತಹ ಕೆಲವೊಂದು ಕಿಣ್ವಗಳನ್ನು ಆ್ಯಕ್ಟಿವೇಟ್ ಮಾಡೋಂಥದ್ದೇ ಆಗಲಿ, ಇದನ್ನೆಲ್ಲ ನಾವು ಮಾಡಿದಾಗ ಏನಾಗುತ್ತೆ ಅಂದರೆ ಮಗುವಿನ ನರಕೋಶಗಳು ಚೆನ್ನಾಗಿ ಬೆಳವಣಿಗೆ ಆಗೋದ್ರಿಂದ
ಅವನು ಮೆಂಟಲಿ ಅದ್ಭುತವಾದ ವ್ಯಕ್ತಿಯಾಗಿರ್ತಾನೆ, ಅವನ ಬುದ್ಧಿಮತ್ತೆ ಹೆಚ್ಚಿರುತ್ತೆ, ಅತ್ಯಂತ ಸಮರ್ಥನಾಗಿರ್ತಾನೆ. ಅವನಿಗೆ ನಾವು ದೊಡ್ಡ ಕಾಲೇಜು ಅಥವಾ ಶಾಲೆಯಲ್ಲಿ ಓದಿಸದಿದ್ದರೂ ಸಹ ಸ್ವಯಂ ಅವನಿಗೆ ಆ ಒಂದು ಶಕ್ತಿ ಇರುತ್ತೆ. ತನಗೆ ಸಿಕ್ಕಿರುವಂತಹ ಸೌಲಭ್ಯಗಳು ಕಡಿಮೆ ಇದ್ದರೂ ಸಹ ಅದನ್ನೇ ಬಳಸಿಕೊಂಡು ಯಾವ ರೀತಿ ಮುಂದೆ ಬರಬೇಕು ಅನ್ನುವುದು ಆ ಮಗುವಿಗೆ ಗೊತ್ತಾಗಿರುತ್ತೆ. ಹಾಗಾಗಿ ಬರೀ ಹೊರಗಡೆ ನಾವು ಶಿಕ್ಷಣ ಪರಿಸರ ಮಾತ್ರ ಅಲ್ಲ, ಮಗುವಿಗೆ ನೀಡುವ ಆಹಾರವು ಬಹಳ ಮುಖ್ಯ ಅಂತ ಹೇಳಬಹುದು. ಹಾಗಾದರೆ ಯಾವ ಯಾವ ಆಹಾರಗಳನ್ನು ನಾವು ಮಕ್ಕಳಿಗೆ ಕಡ್ಡಾಯವಾಗಿ ಕೊಡಲೇಬೇಕು ಅಂತ ನಾವು ನೋಡೋದಾದರೆ, ಮೊದಲನೇದ್ದು ನಾವು ಈ ಮೊರಿಂಗಾ ಅಥವಾ ನುಗ್ಗೆ ಸೊಪ್ಪು ಬೆಳೆಯುವ ಮಕ್ಕಳಿಗೆ ನುಗ್ಗೆ ಸೊಪ್ಪನ್ನು ನಾವು ನೀಡ್ತಾ ಬರಬೇಕು. ಅದು ಪಲ್ಯ ಆಗ್ಬೋದು, ಅದು ಸಾರ ಆಗ್ಬೋದು, ಅದು ಅಥವಾ ನಾವು ಅದನ್ನೇನು ಮಾಡ್ಬೋದು ಅಂದರೆ ದೋಸೆ, ರೊಟ್ಟಿ, ಚಪಾತಿ ಅಥವಾ ಅದ್ರ ಜೊತೆಗೆ ಕೆಲವು ಸಲ ಏನಾಗುತ್ತೆ ಅಂದರೆ ಮೊಟ್ಟೆಯ ಜೊತೆನೂ ನುಗ್ಗೆ ಸೊಪ್ಪನ್ನು ಹಾಕಿ ಮೊಟ್ಟೆ ಪಲ್ಯವನ್ನು ಮಾಡೋ ಅಂಥದ್ದು, ಎಗ್ ಬುರ್ಜಿ ಅಂತ ಕರೀತಾರಲ್ಲ. ಈ ರೀತಿ ಒಟ್ಟಿನಲ್ಲಿ ಮಗುವಿಗೆ ವಾರಕ್ಕೆ 2 ಅಥವಾ 3 ಬಾರಿ ನುಗ್ಗೆ ಸೊಪ್ಪನ್ನು ನೀಡ್ತಾ ಬಂದರೆ ಅದು ಮಗುವಿನ ಮೆದುಳಿನ ಬೆಳವಣಿಗೆಗೆ ಪೂರಕ ಆಗಿದೆ. ಕಾರಣ ನುಗ್ಗೆ ಸೊಪ್ಪು ನ್ಯೂರೋಪ್ರೊಟೆಕ್ಟಿವ್, ಬಹಳ ನಮ್ಮ ಮೆದುಳನ್ನು ತುಂಬ ಚೆನ್ನಾಗಿ ಕಾಪಾಡುತ್ತೆ. ಅದರಲ್ಲಿ ಬಹಳಷ್ಟು ರಾಸಾಯನಿಕಗಳಿವೆ, ವಿಟಮಿನ್ಸ್ಗಳಿದೆ, ವಿಟಮಿನ್ B6 ಇದೆ, ವಿಟಮಿನ್ A ಇದೆ, ವಿಟಮಿನ್ C ಇದೆ, ಫಿನಾಲಿಕ್ ಕಾಂಪೌಂಡ್ ಇದೆ, ಫ್ಲೆವಿನಾಯ್ಡ್ಸ್ಗಳಿದೆ, ಕ್ಲೋರೋಜೆನಿಕ್ ಆ್ಯಸಿಡ್ ಅಂತ ಇದೆ, ಗ್ಯಾಲಿಕ್ ಆ್ಯಸಿಡ್, ಫ್ಲೂರಿಲಿಕ್ ಆ್ಯಸಿಡ್, ಐಸೋಥೈಯೋಸಯನೇಟು, ಈ ಥರ ಅದನ್ನು ಹೇಳ್ತಾ ಹೋದರೆ ಒಂದು 50 ರಾಸಾಯನಿಕಗಳು ಈ ನುಗ್ಗೆ ಸೊಪ್ಪು. ಎಲ್ಲರ ಮನೆಯಲ್ಲೂ ನುಗ್ಗೆ ಮರ ಇರುತ್ತೆ, ಎಂಥವ್ರಿಗೂ ಎಂಥ ಕಡು ಬಡವರಿಗೂ ಸಹ ನಿಲುಕುವಂತಹ ಒಂದು ಸೊಪ್ಪು ಅಂತಲೇ ಹೇಳಬಹುದು. ಹಾಗಾಗಿ ಅತಿ ಸರಳವಾಗಿ ಸುಲಭವಾಗಿ ಸಿಕ್ಕುವಂಥದ್ದು, ಎಲ್ಲ ಕಡೆ ಬೆಳೆಯುವಂತಹದ್ದು. ಹಾಗಾಗಿ ಮಗುವಿಗೆ ನುಗ್ಗೆ ಸೊಪ್ಪನ್ನು ವಾರಕ್ಕೆ 3 ಬಾರಿ ಆದರೂ ನಾವು ನೀಡ್ತಾ ಬಂದರೆ ಪಲ್ಯದ ರೂಪದಲ್ಲಿ ಅದು ಮೆದುಳಿನ ಬೆಳವಣಿಗೆಗೆ ಪೂರಕ ಆಗಿದೆ. ಕಾರಣ ನುಗ್ಗೆ ಸೊಪ್ಪನ್ನು ನಾವು ನೀಡಿದಾಗ ಅದರಲ್ಲಿರುವ ರಾಸಾಯನಿಕಗಳೇನು ಮಾಡುತ್ತೆ, ನಮ್ಮ ಮೆದುಳಿನಲ್ಲಿ ಶೇಖರಣೆಯಾಗುವ ವಿಷಗಳು ಏನಿರುತ್ತೆ ಅದನ್ನು ತೊಡೆದು ಹಾಕಲು ಇದರಲ್ಲಿರುವ ರಾಸಾಯನಿಕಗಳು ಮೆದುಳಿನ ಬ್ಲಡ್ ಬ್ರೈನ್ ಬ್ಯಾರಿಯರ್ ಅಂತ ಕರಿತೀವಿ, ಅದನ್ನು ದಾಟಿಕೊಂಡು ಮೆದುಳನ್ನು ನರಕೋಶಗಳನ್ನು ತಲುಪುವ ಶಕ್ತಿ ಸಾಮರ್ಥ್ಯವನ್ನು ಹೊಂದಿರೋದ್ರಿಂದ ಅದು ಅಲ್ಲಿ ಕೆಲವೊಂದು ಕಿಣ್ವಗಳು, ಸೂಪರ್ ಆಕ್ಸೈಡ್ ಡಿಸ್ಮ್ಯೂಟೇಸ್, ಕೆಟಲೇಸ್, ಆ ಥರದ ಕೆಲವೊಂದು ಕಿಣ್ವಗಳನ್ನು ಉದ್ದೀಪನಗೊಳಿಸೋದ್ರಿಂದ, ಆ್ಯಕ್ಟಿವೇಟ್ ಮಾಡೋದ್ರಿಂದ ಮೆದುಳಿನಲ್ಲಿ ಶೇಖರಣೆಯಾಗುವ ರಾಸಾಯನಿಕಗಳನ್ನು ಅತ್ಯಂತ ಸುಲಭದಲ್ಲಿ ಅದು ತೊಡೆದುಹಾಕುತ್ತೆ, ಅದನ್ನು ನಿರ್ವಿಷಯುಕ್ತ ಮಾಡುತ್ತೆ. ಹಾಗಾಗಿ ಮೆದುಳಿಗೆ ಯಾವುದೇ ರೀತಿಯ ಹಾನಿ ಉಂಟಾಗೋದಿಲ್ಲ. ಕಾರಣ ಇತ್ತೀಚಿನ ದಿನದಲ್ಲಿ ಈ ಒಂದು ಆಲ್ಫಾ ಜನರೇಷನ್ ಮಕ್ಕಳುಗಳು ಏನಿದ್ದಾರೆ, ಈಗಿನ ಜನರೇಷನ್ನ ನಾವು ಆಲ್ಫಾ ಜನರೇಷನ್ ಅಂತ ಕರಿತೀವಿ. ಈ ಮಕ್ಕಳು ಹೊರಗಡೆ ಆಹಾರ ಸೇವನೆ ಜಾಸ್ತಿ, ಅದರಲ್ಲಿ ಪ್ರೋಸೆಸ್ಡ್ ಫುಡ್ ಅಂತೀವಿ, ಜಂಕ್ ಫುಡ್ಡು, ಬೇಕರಿಯಿಂದ ಆಹಾರ ಸೇವನೆ ಮಾಡ್ತಾರೆ, ಹೋಟೆಲಲ್ಲಿ ಮಾಡ್ತಾರೆ. ಈ ಆಹಾರಗಳಲ್ಲಿ, ಹೊರಗಡೆ ತಯಾರು ಮಾಡುವ ಆಹಾರಗಳಲ್ಲಿ ಬಹಳಷ್ಟು ಕಲರ್ಸ್ಗಳನ್ನ ಹಾಕಿರ್ತಾರೆ, ಪ್ರಿಸರ್ವೇಟಿವ್ಗಳು, ಅದು ಕೆಡದೇ ಇದ್ದ ಹಾಗೆ ರಾಸಾಯನಿಕಗಳನ್ನು ಹಾಕಿರ್ತಾರೆ, ಮತ್ತು ಅದು ಬಹಳ ರುಚಿ ಕೊಡಲಿ ಅಂತ ಟೇಸ್ಟ್ ಪೌಡರ್ಗಳನ್ನು ಹಾಕಿರ್ತಾರೆ. ಇವುಗಳೆಲ್ಲ ಒಟ್ಟಾರೆ ಮೆದುಳಿನನ್ನು ಅದರ ಮೇಲೆ ಅದನ್ನು ನಾಶ ಮಾಡುತ್ತೆ. ಅಂದರೆ ಮೆದುಳು ಹಾಳಾಗುವ ಹಾಗೆ, ನಾಶ ಆಗುವ ಹಾಗೆ ಮಾಡೋದ್ರಿಂದ ಮಗುವಿನ ಬುದ್ಧಿ ಮತ್ತು ಕುಂಠಿತ ಆಗ್ತಾ ಇದೆ. ಇದು ಬಹಳಷ್ಟು ವಿಜ್ಞಾನಿಗಳು ಹಲವಾರು ಸಂಶೋಧನೆಗಳ ಮುಖಾಂತರ ಕಂಡುಹಿಡಿದಿದ್ದಾರೆ. ಇತ್ತೀಚಿನ ಮಕ್ಕಳಿನ ಮೆದುಳಿನ ಬೆಳವಣಿಗೆಯಲ್ಲಿ ಕುಂಠಿತತೆ ಕಾಣ್ತಾ ಇದೆ. ಕಾರಣ ಪೋಷಕಾಂಶದ ಕೊರತೆ, ನ್ಯೂಟ್ರಿಷನ್ ಕೊರತೆ, ವಿಟಮಿನ್ಗಳ ಕೊರತೆ, ಮಿನಿರಲ್ಗಳು, ಲವಣಾಂಶಗಳ ಕೊರತೆ, ಸತ್ವಯುತ ಖನಿಜಾಂಶಗಳ ಕೊರತೆ. ಈ ರೀತಿ ಕೊರತೆಯನ್ನು ಅನುಭವಿಸೋದ್ರಿಂದ ಬುದ್ಧಿ ಸರಿಯಾಗಿ ಬೆಳವಣಿಗೆ ಆಗೋದಿಲ್ಲ. ಹಾಗಾಗಿ ನುಗ್ಗೆ ಸೊಪ್ಪನ್ನು ಪ್ರತಿ ವಾರಕ್ಕೆ 3-4 ಬಾರಿ ನೀಡ್ತಾ ಬಂದರೆ ಮಗುವಿನ ಮೆದುಳಿನ ಬೆಳವಣಿಗೆ ಅದ್ಭುತವಾಗಿ ನೆರವೇರುತ್ತೆ. ಇದೇ ರೀತಿ ಮಕ್ಕಳ ಮೆದುಳಿಗೆ ಮತ್ತೊಂದು ಅತ್ಯಂತ ಪೂರಕವಾದ ಒಂದು ಆಹಾರ ಅಂತಂದರೆ ಬಾದಾಮಿ ಅಂತ ಅನ್ಬಹುದು. ಇತ್ತೀಚೆಗೆ ಮೊದಲಿಗೆ ಹೋಲಿಸಿದರೆ ಮೊದಲು ಬಡವರ ಬಾದಾಮಿ, ಕಡಲೆಕಾಯಿನ ತಿಂತಾಯಿದ್ವು. ಆದರೆ ಇವಾಗೇನಾಗಿದೆ ಅಂದರೆ ಸಾಮಾನ್ಯವಾಗಿ ಜನಸಾಮಾನ್ಯರು ಸಹ ಈ ಬಾದಾಮಿಯನ್ನು ಕೊಂಡುಕೊಳ್ಳುವ ಶಕ್ತಿಯನ್ನು ಪಡೆದಿದ್ದಾರೆ. ಹಾಗಾಗಿ ಮಕ್ಕಳಿಗೆ ದಿನಕ್ಕೆ 4 ಅಥವಾ 5 ಬಾದಾಮಿ ಬೀಜಗಳನ್ನು ರಾತ್ರಿಯ ಹೊತ್ತು ನೆನೆಸಿಟ್ಟು ಅದನ್ನು ಮಗುವಿಗೆ ಕೊಡ್ತಾ ಬಂದರೆ ಮಗುವಿನ ಬುದ್ಧಿಮತ್ತೆ ತುಂಬ ಚೆನ್ನಾಗಾಗುತ್ತೆ. ಕಾರಣ ಈ ಬಾದಾಮಿಯಲ್ಲಿ ವಿಟಮಿನ್ ಇ ಹೇರಳವಾಗಿದೆ, ವಿಟಮಿನ್ ಎ ಹೇರಳವಾಗಿದೆ. ಇದರ ಜೊತೆ ಬೇಕಾದಷ್ಟು ಇತರ ರಾಸಾಯನಿಕಗಳು
ಇವು ನರಕೋಶಗಳು, ನ್ಯೂರೋಜೆನೆಸಿಸ್ ಅಂದರೆ ನರಕೋಶಗಳು ಚೆನ್ನಾಗಿ ಬೆಳವಣಿಗೆ ಹೊಂದಲು ಅತ್ಯಂತ ಪೂರಕವಾದ ಅಂಶ ಆಗಿರೋದ್ರಿಂದ ಬಾದಾಮಿಯ ಸೇವನೆಯೂ ಸಹ ಬಹಳ ಮುಖ್ಯ. ಮಕ್ಕಳು ಕೆಲವೊಂದು ಆಹಾರನ ಮನೆಯಲ್ಲಿ ಸೇವನೆ ಮಾಡೋದಕ್ಕೆ ಇಷ್ಟಪಡೋದಿಲ್ಲ, ಆದರೂ ಸಹ ಅವರಿಗೆ ಬಾದಾಮಿಯನ್ನು ನೆನೆಸಿ ಅದನ್ನು ಅವ್ರು ಆಟ ಆಡ್ತಿರ್ತಾರೆ, ಹಾಗೆ ಬಾಯಿಗೆ ಹಾಕೋಂಥದ್ದು, ಅವರಿಗೆ ಹಾಗೆ ತಿನ್ನೋಕ್ಕೆ ಕೊಡೋ ಅಂಥದ್ದು, ಇದನ್ನು ನಾವು ಪ್ರತಿನಿತ್ಯ ಮಾಡ್ಕೊಂಡು ಬರೋದ್ರಿಂದ ಮಗುವಿನ ಮೆದುಳಿನ ಬೆಳವಣಿಗೆ ತುಂಬ ಚೆನ್ನಾಗಿ ಆಗುತ್ತೆ. ಮೂರನೆಯದು ಬಹಳ ಮುಖ್ಯವಾದದ್ದು ಟರ್ಮರಿಕ್ ಅಥವಾ ಅರಿಶಿನ ಅಂತ ನಾವೇನು ಕರಿತೀವಿ. ಸಾಮಾನ್ಯವಾಗಿ ಭಾರತೀಯರು ನಮ್ಮ ಒಂದು ಅಡಿಗೆ, ಸಾಂಪ್ರದಾಯಿಕ ಅಡಿಗೆಯಲ್ಲಿ ನಾವೇನು ಮಾಡ್ತೀವಿ, ಬಹಳಷ್ಟು ಸಂದರ್ಭದಲ್ಲಿ ಅರಿಶಿನವನ್ನು ಬಳಕೆ ಮಾಡ್ತಾ ಬರ್ತೀವಿ. ಅರಿಶಿನದಲ್ಲಿರುವ ಕರ್ಕ್ಯುಮಿನ್ ಅಂತ ಒಂದು ರಾಸಾಯನಿಕ ಇದೆ, ಬಹಳ ಅದ್ಭುತ ಅಂತ ಹೇಳಬಹುದು. ಇದು ಏನು ಮಾಡುತ್ತೆ, ನಮ್ಮ ಮೆದುಳು ಬ್ಲಡ್ ಬ್ರೈನ್ ಬ್ಯಾರಿಯರ್ನ ದಾಟುವ ಶಕ್ತಿ ಇರೋದು ಆಲ್ಕೋಹಾಲಿಗೆ, ಕರ್ಕ್ಯುಮಿನ್ನು, ದ್ರಾಕ್ಷಿಯಲ್ಲಿರುವ ರೆಸ್ವೆರಿಟ್ರಾಲು, ಕೆಲವು ಗ್ಲುಕೋಸ್ ಮಾಲಿಕ್ಯೂಲು, ಕೆಲವೊಂದು ಪ್ರೋಟೀನ್ಗಳು, ಕೆಲವೊಂದು ಫ್ಯಾಟ್. ಕಾರಣ ನಮ್ಮ ಮೆದುಳಿದೆಯಲ್ಲ, ಇದೊಂದು ಸಂಕೀರ್ಣವಾದ ಅಂಗ ಅನ್ಬೋದು. ಇದು ಬಹಳ ರಕ್ಷಣಾ ಕವಚದಿಂದ ಸಂಪೂರ್ಣವಾಗಿ ಆವರಿಸಲ್ಪಟ್ಟಿದೆ. ನಾವು ಸೇವಿಸುವ ಎಲ್ಲ ಪದಾರ್ಥಗಳು ಮೆದುಳನ್ನು ರೀಚ್ ಆಗೋದಿಲ್ಲ. ಕಾರಣ ನಾವು ಸೇವಿಸುವ ಆಹಾರದಲ್ಲಿ ಬಹಳಷ್ಟು ವಿಷಗಳಿರುತ್ತೆ. ಆ ವಿಷಗಳೆಲ್ಲ ಮೆದುಳಿಗೆ ಹೋಗುವ ಥರ ಏನಾದ್ರು ಆಗಿದ್ದರೆ ರಕ್ತದ ಮೂಲಕ ಇಷ್ಟೊತ್ತಿಗೆ ಮನುಕುಲದಲ್ಲಿ ಬಹಳಷ್ಟು ತೊಂದರೆಗಳನ್ನು ನಾವು ನೋಡ್ತಾ ಇದ್ವು. ಹಾಗಾಗಿ ಮೆದುಳನ್ನು ರಕ್ಷಿಸಲು ರಕ್ಷಣಾ ವ್ಯವಸ್ಥೆ ಅಂದರೆ ಎಲ್ಲ ಮಾಲಿಕ್ಯೂಲ್ಸ್ಗಳು ಅಥವಾ ರಾಸಾಯನಿಕಗಳು ಮೆದುಳನ್ನು ತಲುಪೋದಿಲ್ಲ. ಆದರೆ ಈ ಒಂದು ಅರಿಶಿನದಲ್ಲಿರುವ ಕರ್ಕ್ಯುಮಿನ್ ಎನ್ನುವ ರಾಸಾಯನಿಕ ಮೆದುಳನ್ನು ಅದು ತಲುಪುತ್ತೆ. ಇದೇನು ಮಾಡುತ್ತೆ, ಮೆದುಳಿನಲ್ಲಿ ಮುಖ್ಯವಾಗಿ ಶೇಖರಣೆಯಾಗುವ ವಿಷಗಳನ್ನು ನಿರ್ವಿಷಯುಕ್ತ ಮಾಡುತ್ತೆ. ನಾನು ಆಗಲೇ ತಿಳಿಸಿದ್ದೀನಿ, ಬೇಕಾದಷ್ಟು ಸೇವಿಸುವ ಆಹಾರದಲ್ಲಿರುವ ಕೆಲವೊಂದು ವಿಷಗಳು ಮೆದುಳನ್ನು ತಲುಪುತ್ತೆ. ಹಾಗಾಗಿ ಬಹಳಷ್ಟು ವಿಷ ತಲುಪುತ್ತೆ. ಇದು ತಲುಪದೇ ಇದ್ದ ಹಾಗೆ ಮೆದುಳಿಗೆ ಹೆಚ್ಚು, ನರಕೋಶಗಳಿಗೆ ಹೆಚ್ಚು ಒತ್ತಡ ಉಂಟಾಗದ ಹಾಗೆ ಮಾಡೋದಕ್ಕೆ ಈ ಒಂದು ಕರ್ಕ್ಯುಮಿನ್ ಅಥವಾ ಅರಿಶಿನದಲ್ಲಿರುವ ಈ ಕರ್ಕ್ಯುಮಿನ್ ಎಂಬ ರಾಸಾಯನಿಕ ಬಹಳ ಪ್ರಮುಖವಾದ ಪಾತ್ರ ವಹಿಸುತ್ತೆ. ಹಾಗಾಗಿ ಅಡಿಗೆ ಮಾಡುವ ಸಂದರ್ಭದಲ್ಲಿ ಎಲ್ಲೆಲ್ಲಿ ಸಾಧ್ಯವಿದೆಯೋ ಅಲ್ಲೆಲ್ಲ ಅರಿಶಿನದ ಬಳಕೆನ ಮಾಡ್ತಾ ಬನ್ನಿ. ಮಗುವಿಗೂ ಸಹ ಹಾಲಿಗೆ ಅರಿಶಿನ ಹಾಕಿ ಕೊಡುವಂತಹ ಅಭ್ಯಾಸ, ರಾತ್ರಿ ಹೊತ್ತು ಮಗು ಮಲಗುವ ಸಂದರ್ಭದಲ್ಲಿ ಈಗೆಲ್ಲ ನೋಡಿ, ಮಕ್ಕಳಿಗೆ ಬೂಸ್ಟ್ ಅಂತೆ, ಬೋರ್ನ್ವಿಟಾ ಅಂತೆ, ಹಾರ್ಲಿಕ್ಸ್ ಅಂತೆ, ಕಾಂಪ್ಲಾನ್ ಅಂತೆ, ಈ ಥರದ್ದು ಬೇಕಾದಷ್ಟನ್ನು ನಾವು ಹೊರಗಡೆಯಿಂದ ತಂದು ಕೊಡ್ತೀವಿ. ಆದರೆ ಮನೆಯಲ್ಲೇ ತಯಾರು ಮಾಡುವ ಪೋಷಕಾಂಶಗಳಿಂದ ಕೂಡಿದಂತಹ ಒಂದು ಎನರ್ಜಿ ಡ್ರಿಂಕ್ನ ನಾವೇ ತಯಾರು ಮಾಡ್ಬೋದು. ಅದರಲ್ಲೂ ಮುಖ್ಯವಾಗಿ ಮಗುವಿನ ರೋಗ ಪ್ರತಿರೋಧಕ ಶಕ್ತಿ ಉದ್ದೀಪನಗೊಳ್ಳಲು, ಮಗುವಿನ ಮೆದುಳು ಚೆನ್ನಾಗಿರಬೇಕು ಅಂತಂದರೆ ರಾತ್ರಿ ಮಲಗುವ ಸಂದರ್ಭದಲ್ಲಿ 1 ಲೋಟ ಹಾಲಿಗೆ ಅರಿಶಿನ ಮತ್ತು ಕಾಳು ಮೆಣಸನ್ನು ಸ್ವಲ್ಪ ಕುದಿಸ್ಬೇಕು. ಇದನ್ನು ಕುದಿಸಿ 1 ಚಮಚ ತುಪ್ಪವನ್ನು ಹಾಕ್ಬಿಟ್ಟು ಅದನ್ನು ಕೊಡೋದ್ರಿಂದ ಮೆದುಳು ಅದ್ಭುತವಾಗಿ ನರಕೋಶಗಳು ಬೆಳವಣಿಗೆ ಹೊಂದುತ್ತಾ ಬರುತ್ತೆ. ನಂತರ ತುಪ್ಪ ಅಂತ ನಾನು ಆಗಲೇ ಹೇಳಿದೆ, ಮಕ್ಕಳಿಗೆ, ಬೆಳೆಯುವ ಮಕ್ಕಳಿಗೆ ತುಪ್ಪವನ್ನು ಚೆನ್ನಾಗಿ ನಾವು ನೀಡ್ತಾ ಬರಬೇಕು. ಎಲ್ಲೆಲ್ಲಿ ಸಾಧ್ಯನೋ ತಿಂಡಿ ನಾವು ಕೊಡಬೇಕಾದ್ರೆ, ಈಗ ದೋಸೆ ಮಾಡಿರ್ತೀವಿ, ದೋಸೆಗೆ ತುಪ್ಪ ಹಾಕ್ಕೊಡೋದು, ಇಡ್ಲಿಗೆ ತುಪ್ಪ ಹಾಕ್ಕೊಡೋದು, ಅಥವಾ ಉಪ್ಪಿಟ್ಟು, ಬಿಸಿ ಉಪ್ಪಿಟ್ಟಿಗೆ ತುಪ್ಪ, ಎಲ್ಲೆಲ್ಲಿ ಸಾಧ್ಯನೋ ಅಲ್ಲಿ ಮಗುವಿಗೆ ಅಟ್ಲೀಸ್ಟ್ 1-2 ಸ್ಪೂನ್. ಏಕೆಂದರೆ ಮಕ್ಕಳು ಬೆಳೀತಾ ಇರೋದ್ರಿಂದ ಅವರಿಗೇನು ಕೊಲೆಸ್ಟ್ರಾಲ್ ಆ ಥರದ ತೊಂದರೆ ಇರೋಲ್ಲ. ಮಗುವಿಗೆ ಮುಖ್ಯವಾಗಿ ಈ ಥರ ಫ್ಯಾಟ್ಗಳು ಬೇಕು, ಒಳ್ಳೆಯ ಫ್ಯಾಟ್. ಅದು ತುಪ್ಪದಲ್ಲಿ ಬ್ಯೂಟ್ರಿಕ್ ಆ್ಯಸಿಡ್ ಇರುತ್ತೆ, ತುಪ್ಪದಲ್ಲಿ ಬಹಳ ಮುಖ್ಯವಾದದ್ದು. ಅದೇನು ಮಾಡುತ್ತೆ, ನಮ್ಮ ನರಕೋಶಗಳ ಮೇಲೆ ಮಯಲಿನ್ ಶೀತ್ ಅಂತ ಒಂದು ಫ್ಯಾಟ್ ಲೇಯರ್ ಇರುತ್ತೆ, ಇನ್ಸುಲಿನ್ ಥರ ಕೆಲಸ ಮಾಡುತ್ತೆ. ಅದು ಚೆನ್ನಾಗಿ ಆಗಬೇಕು ಅಂತ ಅಂದರೆ, ಅದು ಚೆನ್ನಾಗಿ ಬೆಳವಣಿಗೆ ಆಗಬೇಕು ಈ ಮಯಲಿನ್ ಶೀತ್ ಅಂದರೆ, ನಾವು ತುಪ್ಪವನ್ನು ನೀಡಬೇಕು. ಯಾವ ಮೆದುಳಿನಲ್ಲಿ, ನರಕೋಶದಲ್ಲಿ ಈ ಮಯಲಿನ್ ಶೀತ್ ಚೆನ್ನಾಗಿರುತ್ತೆ, ಆವಾಗ ನರ್ವ್ ಇಂಪಲ್ಸ್ ಜಂಪ್ ಆಗುತ್ತೆ. ಒಂದು ನರಕೋಶದ ಒಂದು ನೋಡಿಂದ ಇನ್ನೊಂದು ನೋಡಿಗೆ ಜಂಪ್ ಆಗಿ, ಅಂದರೆ ರಿಫ್ಲೆಕ್ಸಸ್ಸು ತುಂಬ ಫಾಸ್ಟ್ ಇರುತ್ತೆ, ಮಗು ತುಂಬ ಚುರುಕಾಗಿರುತ್ತೆ, ಸಕ್ರಿಯವಾಗಿರುತ್ತೆ, ವೆರಿ ಆ್ಯಕ್ಟಿವ್ ಆಗಿರುತ್ತೆ, ಸದಾಕಾಲ ಕ್ರಿಯಾಶೀಲನಾಗಿರುತ್ತೆ. ಇದೆಲ್ಲ ಬೇಕು. ಮತ್ತು ಸದಾಕಾಲ ಮಾಡಬೇಕು. ನೀವು ಎಷ್ಟೇ ಟಾಸ್ಕ್ ಕೊಟ್ಟರು ಅದನ್ನು ಮಾಡುವಂಥ ಶಕ್ತಿ ಇರುತ್ತೆ. ಆಯಾಸ ಆಗ್ಬೋದು, ಬ್ರೈನ್ ಫಾಗ್ ಅಂದರೆ ಒಂಥರ ಮಂಕು ಕವಿದಂಥದ್ದು, ಇದೇನೂ ಇರೋಲ್ಲ. ಕಾರಣ ಬಹಳಷ್ಟು ಎನರ್ಜಿನ ನಾವು ಕೊಡ್ತೀವಿ. ಆ ನರಕೋಶಗಳು ಸರಿಯಾದ ರೀತಿಯಲ್ಲಿ ರಚನೆ ಆಗ್ತಾ ಬರುತ್ತೆ, ಏಕೆಂದರೆ ಬೆಳೀತಾ ಇರುತ್ತೆ.
ಸುಮಾರು 24 ವರ್ಷದವರೆಗೂ ನರಕೋಶಗಳು ಬೆಳವಣಿಗೆ ಆಗ್ತಾನೇ ಇರುತ್ತೆ. ಅದು ಮಗು ಹುಟ್ಟಿದಾಗಿನಿಂದ 7 ವರ್ಷದವರೆಗೆ 1 ಸೆಕೆಂಡಿಗೆ 7,000 ನ್ಯೂರಾನ್ಗಳು ನರಕೋಶಗಳು ಬೆಳವಣಿಗೆ ಆಗ್ತಿರುತ್ತೆ. ಇಮ್ಯಾಜಿನ್ ಮಾಡಿ, 1 ಸೆಕೆಂಡಿಗೆ 7,000, 2 ಸೆಕೆಂಡಿಗೆ 14,000 ನರಕೋಶಗಳು. ಹಾಗಾಗಿ ನರಕೋಶಗಳು ಈ ವೇಗದಲ್ಲೇ ಚೆನ್ನಾಗಿ ಏನೂ ತೊಂದರೆ ಆಗದ ಇದ್ದ ಹಾಗೆ ಬೆಳವಣಿಗೆ ಹೊಂದಬೇಕು ಅಂತಂದರೆ ಅದಕ್ಕೆ ಪೂರಕವಾದ ಆಹಾರಗಳನ್ನು ನಾವು ನೀಡ್ತಾ ಬರಬೇಕಾಗುತ್ತೆ. ಇದರ ಜೊತೆಯಲ್ಲಿ ಆಮ್ಲ ಅನ್ನೋದು ನಾವೆಲ್ಲ ಕೇಳಿದ್ದೀವಿ. ನೆಲ್ಲಿಕಾಯಿ, ಬೆಟ್ಟದ ನೆಲ್ಲಿಕಾಯಿ ಒಂದು ಅದ್ಭುತ ಅಂತ ಹೇಳ್ಬೋದು. ಆಯುರ್ವೇದದಲ್ಲಿ ಈ ಬೆಟ್ಟದ ನೆಲ್ಲಿಕಾಯಿಯನ್ನು ಬೇಕಾದಷ್ಟು ಕಡೆ ಬಳಸ್ತಾರೆ. ನಮ್ಮ ಆಹಾರ ಪದ್ಧತಿಯಲ್ಲೂ ಉಪ್ಪಿನಕಾಯಿ ಹಾಕ್ಬೋದು, ಮೊರಬ್ಬ ಅಂತ, ಅದನ್ನು ಒಂದು ಸಕ್ಕರೆಯ ಪಾಕದಲ್ಲಿ ಹಾಕಿ ನೆನೆಸಿ ಅದನ್ನು ಕೊಡೋದು, ಅಥವಾ ಉಪ್ಪಿಗೆ ಹಾಕಿ ಅದನ್ನು ಉಪ್ಪಿನ ನೀರಿನಲ್ಲಿ ಹಾಕಿ ಅದನ್ನು ಒಂಚೂರು ಬೇಯಿಸಿ ಅದನ್ನು ಕೊಡುವಂತಹದ್ದು. ಈ ರೀತಿ ಒಟ್ಟಿನಲ್ಲಿ, ಏಕೆಂದರೆ ನೆಲ್ಲಿಕಾಯಿ ಕಹಿ ಇರುತ್ತದು, ಹಾಗಾಗಿ ಹುಳಿ ಕಹಿ ಎರಡೂ ಇರೋದರಿಂದ ಮಕ್ಕಳು ಅದನ್ನು ತಿನ್ನೋದಕ್ಕೆ ಇಷ್ಟಪಡೋದಿಲ್ಲ. ಹಾಗಾಗಿ ಅದರಿಂದ ಬೇರೆ ಥರದ ಒಂದು ಆಹಾರ ಪದಾರ್ಥವನ್ನು ನಾವು ತಯಾರಿಸಿ ಇಟ್ಕೊಂಡಿರ್ಬೋದು. ಮೊರಬ್ಬ ಆಗಿರಬಹುದು, ಸಕ್ಕರೆ ಪಾಕದಲ್ಲಿ ಅಥವಾ ಉಪ್ಪಿನಲ್ಲಿ ಅಥವಾ ಉಪ್ಪಿನಕಾಯಿ, ಈ ರೀತಿ ಮಾಡಿ ನಾವು ಶೇಖರಣೆ ಮಾಡಿ ಡಬ್ಬದಲ್ಲಿ ಇಟ್ಕೊಂಡು ಮಗುವಿಗೆ ಪ್ರತಿನಿತ್ಯ ಒಂದೊಂದು ನೆಲ್ಲಿಕಾಯನ್ನು ದಿನ ನಾವು ಕೊಡ್ತಾ ಬಂದರೆ ವಿಟಮಿನ್ ಸಿ ಅತ್ಯಂತ ಹೇರಳವಾಗಿರೋದ್ರಿಂದ ವಿಟಮಿನ್ ಸಿ ಮತ್ತು ಇದರಲ್ಲಿ ಬೇಕಾದಷ್ಟು ಖನಿಜಾಂಶ, ಲವಣಾಂಶಗಳು ಎಲ್ಲ ಇರೋದರಿಂದ ಇದೇನಾಗುತ್ತೆ ಅಂದರೆ ಮೆದುಳಿನ ಬೆಳವಣಿಗೆಗೆ ಬಹಳ ಅದ್ಭುತವಾಗಿ ಇದು ನಮಗೆ ಒಂದು ಸಪೋರ್ಟ್ ಮಾಡ್ತಾ ಬರುತ್ತೆ. ನಂತರ ಪಾಲಾಕ್ ಸೊಪ್ಪು ಹೇರಳವಾದ ಖನಿಜಾಂಶಗಳಿದೆ. ಮೆಗ್ನೀಷಿಯಮ್ಮು, ಜಿಂಕು, ಲೈಕೋಪಿನ್ನು ಬೇಕಾದಷ್ಟು. ಹಾಗಾಗಿ ಈ ಒಂದು ಖನಿಜಾಂಶ, ಲವಣಾಂಶಗಳು ಹೆಚ್ಚಿರೋದ್ರಿಂದ ಪಾಲಾಕ್ ಸೊಪ್ಪನ್ನು ಸೇವನೆ ಮಾಡ್ತಾ ಬರಬೇಕು. ಐರನ್ನೂ ಸಹ ತುಂಬ ಇದೆ. ಇದನ್ನು ಸಾಮಾನ್ಯವಾಗಿ ಮಕ್ಕಳಿಗೆ ನಾವು ಬೇರೆ ಬೇರೆ ರೂಪದಲ್ಲಿ ಇದನ್ನು ಕೊಡ್ತಾ ಬರ್ಬೋದು. ಉದಾಹರಣೆಗೆ ಹೇಳಬೇಕು ಅಂತಂದರೆ ಪಾಲಾಕದು ಒಂದು ಕರಿ ಮಾಡ್ಬೋದು, ಅಥವಾ ಪಾಲಾಕದು ರೊಟ್ಟಿ ಮಾಡ್ಬೋದು, ದೋಸೆ ಮಾಡ್ಬೋದು, ಚಪಾತಿ ಮಾಡ್ಬೋದು. ಒಟ್ಟಿನಲ್ಲಿ ಅದನ್ನು ಮಗುವಿಗೆ ಕೊಡ್ತಾ ಬರಬೇಕು. ಕಾರಣ, ಪಾಲಕ್ನಲ್ಲಿ ಇನ್ನೊಂದು ಬಹಳ ಮುಖ್ಯವಾದ ಅಂಶ ಯಾವುದು ಅಂದರೆ ಫೋಲಿಕ್ ಆ್ಯಸಿಡ್ ಹೇರಳವಾಗಿರುತ್ತೆ. ವಿಟಮಿನ್ B12 ಅಂತ ನಾವು ಕರಿತೀವಿ. ಈ ಫೋಲಿಕ್ ಆ್ಯಸಿಡ್ ಬರೀ ಮಕ್ಕಳಲ್ಲ, ಗರ್ಭಿಣಿ ಸ್ತ್ರೀಯರು ಸಹ ಫೋಲಿಕ್ ಆ್ಯಸಿಡ್ನ ಗರ್ಭ ಧರಿಸುವುದಕ್ಕೆ ಮೊದಲಿಂದನೇ ಆರಂಭ ಮಾಡಬೇಕು. ಒಂದು ದಿನಕ್ಕೆ 400 mg ಅಷ್ಟು ಒಂದು ಮಾತ್ರೆಯ ರೂಪದಲ್ಲಿರುವ ಫೋಲಿಕ್ ಆ್ಯಸಿಡನ್ನು ಸೇವನೆ ಮಾಡ್ತಾ ಬಂದರೆ, ನಂತರ ಅವರು ಗರ್ಭಿಣಿಯರಾದ ಮೇಲೆ ಮಗುವಿನ ಮೆದುಳಿನ ಬೆಳವಣಿಗೆಗೆ ಈ ಫೋಲಿಕ್ ಆ್ಯಸಿಡ್ ಇದೆಯಲ್ಲ ಅತ್ಯಂತ ಪೂರಕವಾದದ್ದು. ಇದು ಇಲ್ಲದ ಪಕ್ಷದಲ್ಲಿ ಆ ಒಂದು ಭ್ರೂಣದಕ್ಕೆ ಸರಿಯಾಗಿ ಮೆದುಳು ಬೆಳವಣಿಗೆ ಆಗಲ್ಲ. ಅದನ್ನು ನಾವು ನ್ಯೂರಲ್ ಟ್ಯೂಬ್ ಅಂತ ಫಸ್ಟ್ ಫಾರ್ಮ್ ಆಗುತ್ತೆ ಮೆದುಳು ಬೆಳವಣಿಗೆ ಆಗಬೇಕಾದ್ರೆ, ಅದು ಸರಿಯಾಗಿ ಬೆಳವಣಿಗೆ ಆಗೋಲ್ಲ. ಹಾಗಾಗಿ ಅದರಿಂದ ಉಂಟಾಗುವ ತೊಂದರೆಗಳನ್ನು ನ್ಯೂರಲ್ ಟ್ಯೂಬ್ ಡಿಫೆಕ್ಟ್ಸ್ ಅಂತ ಕರಿತೀವಿ. ಇನೆನ್ಸೆಫಾಲಿ, ಸ್ಪೈನಾ ಬೈಫಿಡಾ, ಈ ರೀತಿ ಹಲವಾರು ನಮ್ಮ ಮೆದುಳಿಗೆ ಸಂಬಂಧಿಸಿದಂತಹ ತೊಂದರೆಗಳು ಮಗುವಿನಲ್ಲಿ ಕಾಣಿಸ್ಕೊಳ್ಳುತ್ತೆ. ಹಾಗಾಗಿ ಗರ್ಭಿಣಿಯಾಗುವವರು ಈ ಒಂದು ಪಾಲಕ್ ಸೊಪ್ಪು ಹೇರಳವಾಗಿ ಸಿಕ್ಕುತ್ತೆ. ಹಾಗಾಗಿ ಎಲ್ಲ ಕಡೆಯನ್ನು ದೊರಕೋದ್ರಿಂದ ಇದನ್ನು ಹೆಚ್ಚು ಸೇವನೆ ಮಾಡಬೇಕು. ಇದನ್ನು ಮಕ್ಕಳಿಗೂ ಕೊಡಬೇಕು ಗರ್ಭಿಣಿಯರ ಜೊತೆಯಲ್ಲಿ. ಕಾರಣ, ಫೋಲಿಕ್ ಆ್ಯಸಿಡ್ ಇರೋದರಿಂದ. ಈ ಫೋಲಿಕ್ ಆ್ಯಸಿಡ್ ಅನ್ನುವುದು ನಮ್ಮ ದೇಹದಲ್ಲಿ DNA ಉತ್ಪಾದನೆ ಮಾಡೋದಕ್ಕೆ, ಅದನ್ನು ಚೆನ್ನಾಗಿ ಪ್ಯೂರಿನ್ ಮತ್ತು ಪಿರಮಿಡಿನ್ ಅಂತ ಕರಿತೀವಿ. ಇವು DNA ಒಳಗಿರೋ ಅಂತಹದ್ದು ನ್ಯೂಕ್ಲಿಯೋಟೈಡ್ಸ್ಗಳು. ಇವುಗಳು ಉತ್ಪಾದನೆ ಆಗಬೇಕು ಅಂದರೆ ದೇಹದಲ್ಲಿ ಈ ಫೋಲಿಕ್ ಆ್ಯಸಿಡ್ ಮೆಟಬಾಲಿಸಮ್ ಅಥವಾ ಫೋಲಿಕ್ ಆ್ಯಸಿಡ್ ಅನ್ನೋದು ಅದು ಒಂದು ಸೋರ್ಸ್ ಅಂತ ಕರಿಬೋದು. ಆ ಸೋರ್ಸು ಸರಿಯಾಗಿ ಸಿಕ್ಕದ ಇದ್ದಾಗ ಪ್ಯೂರಿನ್ಗಳು ಉತ್ಪಾದನೆ ಆಗಲ್ಲ, ಪಿರಮಿಡಿನ್ಗಳು ಉತ್ಪಾದನೆ ಆಗಲ್ಲ. ಇವೆರಡು ಉತ್ಪಾದನೆ ಆಗದಿದ್ದರೆ DNA ಸಹ ಉತ್ಪಾದನೆ ಆಗೋದಿಲ್ಲ. ಹಾಗಾಗಿ DNA ಏಕೆ ಅಂತಂದರೆ ಡಬಲ್ ಆಗ್ತಾ ಇರಬೇಕು. ಡುಪ್ಲಿಕೇಶನು, ರೆಪ್ಲಿಕೇಶನ್ ಅಂತೀವಿ, ಸಿಂಥಸಿಸು, ಪ್ರೋಟೀನು ಇವೆಲ್ಲ ಆಗಬೇಕು ಅಂತಂದರೆ DNA ಆರೋಗ್ಯಕರವಾಗಿರಬೇಕು. ಅದಕ್ಕೆ ಪಾಲಾಕ್ ಸೊಪ್ಪಿನ ಬಳಕೆ ಇದೆಯಲ್ಲ ಅದು ಬಹಳ ಪ್ರಮುಖವಾದುದು ಅಂತ ಹೇಳಬಹುದು. ಹಾಗಾಗಿ ಪಾಲಾಕ್ ಸೊಪ್ಪನ್ನು ಮಕ್ಕಳಿಗೆ ನಾವು ಯಾವುದಾದರೂ ಒಂದು ರೂಪದಲ್ಲಿ ನೀಡ್ತಾ ಬರಬೇಕು. ಇದರ ಜೊತೆಯಲ್ಲಿ ಪ್ರೋಬಯಾಟಿಕ್ಸ್ ಅನ್ನೋದು ಮಕ್ಕಳ ಮೆದುಳಿನ ಬೆಳವಣಿಗೆಗೆ ಅತ್ಯಂತ ಪೂರಕವಾಗಿರೋದು. ಪ್ರೋಬಯಾಟಿಕ್ಸ್ ಅಂದರೆ ಬಹಳಷ್ಟು ವಿಡಿಯೋದಲ್ಲಿ ನಾನು ಹೇಳಿದ್ದೀನಿ. ಅದರಲ್ಲಿ ಮುಖ್ಯವಾಗಿ ಹಾಲು, ಮೊಸರು, ಮಜ್ಜಿಗೆ,
ಹುಳಿ ಬಂದಿರುವ ಪದಾರ್ಥಗಳು, ಅದರಲ್ಲಿ ಈ ಪ್ರೋಬಯಾಟಿಕ್ಸ್ಗಳು ಅಂದರೆ ಬ್ಯಾಕ್ಟೀರಿಯಾಗಳು ಹೆಚ್ಚಿರುತ್ತೆ. ಲ್ಯಾಕ್ಟೋಬ್ಯಾಸಿಲಸ್ಸು, ಬೈಫಿಡೋಬ್ಯಾಕ್ಟೀರಿಯಾಗಳು ಹೇರಳವಾಗಿರೋದ್ರಿಂದ ಇವು ಅನುಕೂಲಕರ ಬ್ಯಾಕ್ಟೀರಿಯಾಗಳು. ನಮ್ಮ ಕರುಳಿನಲ್ಲಿ 100 ಮಿಲಿಯನ್ ಬ್ಯಾಕ್ಟೀರಿಯಾಗಳು ಇದೆ, ನಮ್ಗೆ ಗೊತ್ತಿಲ್ಲ. ಈ ಬ್ಯಾಕ್ಟೀರಿಯಾಗಳೇನು ಮಾಡುತ್ತೆ ಅಂದರೆ ನಮ್ಮ ಕರುಳಿನಲ್ಲಿ ಬಹಳಷ್ಟು ಒಳ್ಳೆಯದನ್ನು ಉತ್ಪಾದನೆ ಮಾಡುತ್ತೆ. ವಿಟಮಿನ್ ಕೆನ ಉತ್ಪಾದನೆ ಮಾಡುತ್ತೆ. ಸ್ಮಾಲ್ ಚೈನ್ ಫ್ಯಾಟಿ ಆ್ಯಸಿಡ್ ಅಂತ ಕರಿತೀವಿ, ಅದನ್ನು ಉತ್ಪಾದನೆ ಮಾಡುತ್ತೆ. ಬ್ಯೂಟ್ರೇಟ್, ಪ್ರೊಪಿಯೋನೇಟ್, ಅಸಿಟೇಟ್ ಇವುಗಳನ್ನು ಉತ್ಪಾದನೆ ಮಾಡುತ್ತೆ. ಇವೆಲ್ಲವೂ ನಮ್ಮ ದೇಹಕ್ಕೆ ಪೂರಕವಾಗಿರೋಂಥದ್ದು. ಇದರ ಜೊತೆಯಲ್ಲಿ ನಾವು ಸೇವಿಸುವ ಆಹಾರದಲ್ಲಿರುವ ನಾರಿನಾಂಶಗಳನ್ನು, ಅದಕ್ಕೆ ನಾವು ಸಸ್ಯಾಹಾರವನ್ನು ಹೆಚ್ಚು ಹೆಚ್ಚು ಮಕ್ಕಳಿಗೆ ನೀಡಬೇಕು. ಮಾಂಸಾಹಾರದ ಕೊಡಬಹುದು, ಅದರ ಜೊತೆಯಲ್ಲಿ ಹೇರಳವಾಗಿ ಸಸ್ಯಾಹಾರವನ್ನು ನಾವು ನೀಡೋದ್ರಿಂದ, ಅಂದರೆ ಮಕ್ಕಳಿಗೆ ಸಸ್ಯಾಹಾರದ ಸೇವನೆಯನ್ನು ಅಭ್ಯಾಸ ಮಾಡಿಸ್ಬೇಕು. ತರಕಾರಿಗಳನ್ನು ತಿನ್ನೋಂಥದ್ದು, ಸೊಪ್ಪು ತಿನ್ನೋಂಥದ್ದು, ಕಾಳುಗಳನ್ನು ತಿನ್ನೋಂತಹದ್ದು, ಹಣ್ಣುಗಳನ್ನು ತಿನ್ನೋಂಥದ್ದು, ನಾರಿನಾಂಶದಿಂದ ಇರುವಂತಹ ಹೇರಳವಾಗಿರುವಂಥದ್ದನ್ನು ಮಕ್ಕಳು ಸೇವಿಸುವ ಥರ ಮೊದಲಿನಿಂದಲೂ ಅಭ್ಯಾಸ ಮಾಡಿಸ್ತಾ ಬರಬೇಕಾಗತ್ತೆ. ಅವಕ್ಕೆ ಇಷ್ಟ ಆಗದೇ ಇರಬಹುದು, ಅದು ಚೆನ್ನಾಗಿಲ್ಲ ರುಚಿ ಅನ್ಬೋದು, ಆದರೂ ಸಹ ಎಲ್ಲೋ ಒಂದು ಕಡೆ ಅಭ್ಯಾಸ ನಾವು ಸಣ್ಣದರಿಂದ ಮಾಡಿಸ್ತಾ ಬಂದರೆ ಬಾಲ್ಯದಲ್ಲಿ, ನಂತರ ಅದು ಹ್ಯಾಬಿಚುವಲು, ಅವರು ಅದನ್ನು ಆಕ್ಸೆಪ್ಟ್ ಮಾಡ್ಕೊಂಡ್ಬಿಡ್ತಾರೆ, ತಿಂತಾರೆ ಅವರು. ನಾವು ಅಭ್ಯಾಸ ಮಾಡಿಸದಿದ್ದ ಪಕ್ಷದಲ್ಲಿ ಮಕ್ಕಳಿಗೆ ಅದು ಇಷ್ಟ ಆಗದೇ ಇರ್ಬೋದು, ಅದನ್ನು ತಿಂದೇ ಇರ್ಬೋದು. ಅದರಿಂದ ಅವರಿಗೆ ನಾನಾ ರೀತಿಯ ಆರೋಗ್ಯದ ಸಮಸ್ಯೆಗಳು ಕಾಡುತ್ತೆ. ಹಾಗಾಗಿ ಈ ಪ್ರೋಬಯಾಟಿಕ್ಸ್, ಮೊಸರನ್ನ ಅಭ್ಯಾಸ ಮಾಡಿಸ್ಬೇಕು, ಮಜ್ಜಿಗೆ ಕುಡಿಯೋದು ಅಭ್ಯಾಸ ಮಾಡಿಸ್ಬೇಕು, ಉಪ್ಪಿನಕಾಯಿ ತಿನ್ನೋದು, ಈ ರೀತಿ ಪ್ರೋಬಯಾಟಿಕ್ಸ್ಗಳನ್ನು ನಾವು ಮಕ್ಕಳಿಗೆ ನೀಡ್ತಾ ಬಂದರೆ ಮೆದುಳಿನ ಬೆಳವಣಿಗೆಗೆ ಪೂರಕ. ಕಾರಣ ಏನು ಅಂತಂದರೆ ಈ ಬ್ಯಾಕ್ಟೀರಿಯಾಗಳು ಕರುಳಿನಲ್ಲಿ ಸಸ್ಯಾಹಾರವನ್ನು ಅವು ಬಳಸ್ಕೊಂಡು ಆ ಸಸ್ಯಾಹಾರದಲ್ಲಿರುವ ಟ್ರಿಪ್ಟೋಪ್ಯಾನ್ ಅನ್ನುವ ಒಂದು ಅಮೈನೋ ಆಸಿಡ್ ಇದೆ, ಥೈರೋಸಿನು, ಟ್ರಿಪ್ಟೋಪ್ಯಾನು, ಇವುಗಳನ್ನು ಬಳಕೆ ಮಾಡಿಕೊಂಡು ಸೆರೆಟೋನಿನ್ನು, ಡೊಪಮೈನ್ ಎನ್ನುವ ಹಾರ್ಮೋನುಗಳನ್ನು ಬಿಡುಗಡೆ ಮಾಡುತ್ತೆ. ಬಹಳಷ್ಟು ವಿಡಿಯೋದಲ್ಲಿ ನಾನು ಹೇಳಿದ್ದೀನಿ, ಸೆರೆಟೋನಿನ್ ಎನ್ನುವುದು ನಮ್ಮ ಮೂಡ್ ಹಾರ್ಮೋನ್, ನಮ್ಮ ಒಂದು ನಡವಳಿಕೆಯನ್ನು ನಿರ್ಧಾರ ಮಾಡುವಂತಹ ಹಾರ್ಮೋನು ಸೆರೆಟೋನಿನ್. ಅದು ಬಿಡುಗಡೆಯಾಗುವುದು ನಮ್ಮ ಕರುಳಿನಲ್ಲಿರುವ ಬ್ಯಾಕ್ಟೀರಿಯಾಗಳಿಂದ. ನಮ್ಮ ಒಟ್ಟು ಸೆರೆಟೋನಿನ್ನ ನಾವು ನೋಡೋದಾದರೆ 80% ಸೆರೆಟೋನಿನ್ ನಮ್ಮ ಕರುಳಿನಿಂದ ಬಿಡುಗಡೆಯಾಗುತ್ತೆ. ಮಿಕ್ಕ 20% ಸೆರೆಟೋನಿನ್ ನಮ್ಮ ಮೆದುಳಿನಿಂದ ಬಿಡುಗಡೆಯಾಗುತ್ತೆ. ಹಾಗಾಗಿ ಮಗುವಿಗೆ ಮೆದುಳು ಚೆನ್ನಾಗಿರಬೇಕು ಅಂದರೆ ಈ ಪ್ರೋಬಯಾಟಿಕ್ಸ್ಗಳನ್ನು ನಾವು ಕೊಡಬೇಕು. ಇದರ ಜೊತೆಯಲ್ಲಿ ಅತ್ಯಂತ ಪೂರಕವಾದದ್ದು ಎಳ್ಳು. ಮೊದಲೆಲ್ಲ ನೋಡಿ, ನಮ್ಮ ಪೂರ್ವಜರು ಅವರೇನು ವಿಜ್ಞಾನಿಗಳಲ್ಲ, ಅವರಿಗೆ ವಿಜ್ಞಾನದ ಅರಿವು ಇಲ್ಲ. ಅಂದರೆ ದೇಹದ ಒಳಗಡೆ ಯಾವ ರೀತಿ ಇದೆಲ್ಲ ಕೆಲಸ ಮಾಡುತ್ತೆ ಅನ್ನೋದ ಅರಿವು ಇಲ್ಲ. ಆದರೆ ಕೆಲವೊಂದು ಆಹಾರ ಪದಾರ್ಥಗಳನ್ನು ನಾವು ಸೇವನೆ ಮಾಡೋದ್ರಿಂದ ಮಗುವಿನ ಮೆದುಳು ಚೆನ್ನಾಗಿ ಬೆಳವಣಿಗೆ ಆಗುತ್ತೆ ಅನ್ನೋದು ಅವರಿಗೆ ಗೊತ್ತಿತ್ತು. ಹಾಗಾಗಿ ಅವ್ರು ಏನು ಮಾಡ್ತಿದ್ರು, ಬಾಲ್ಯದಲ್ಲಿ ತಮಗೆಲ್ಲ ಗೊತ್ತಿರ್ಬೋದು, ಮನೆಯಲ್ಲಿ ಕಡಲೆಕಾಯ್ದು ಉಂಡೆ, ಎಳ್ಳುಂಡೆ, ರವೆ ಉಂಡೆ, ಪುರಿ ಉಂಡೆ, ಈ ಥರ ಸ್ನ್ಯಾಕ್ಸ್ ಅಂತ ಈಗ ಮಕ್ಕಳು ಬೇಕ್ರಿಯಲ್ಲಿ ಏನು ತಿಂತಾರೆ ಅದರ ಬದಲು ಶುಚಿಯಾಗಿ ರುಚಿಯಾಗಿ ಮನೇಲೇ ಉಂಡೆಗಳನ್ನು ತಯಾರು ಮಾಡ್ತಾಯಿದ್ರು. ಮಕ್ಕಳು ಏನೋ ತಿನ್ನಬೇಕು ಅಂದಾಗ ಚಾಕ್ಲೇಟ್ ಅಂತ ಕೇಳಿದಾಗ ಉಂಡೆಗಳನ್ನು ಕೊಡ್ತಾಯಿದ್ರು. ಅದರಲ್ಲಿ ಎಳ್ಳು ಉಂಡೆ ಇದೆಯಲ್ಲ, ಎಳ್ಳು ತುಂಬ ಮುಖ್ಯವಾದದ್ದು. ಮಕ್ಕಳ ಮೆದುಳಿನ ಬೆಳವಣಿಗೆ ಚೆನ್ನಾಗಾಗಬೇಕು ಅಂದರೆ ಎಳ್ಳನ್ನು ಮಕ್ಕಳಿಗೆ ಕೊಡಬೇಕು. ಅದನ್ನು ಉಂಡೆಯ ರೂಪದಲ್ಲಿ ನಾವು ಕೊಡ್ಬೋದು, ಎಳ್ಳುಂಡೆ ಕೊಡ್ಬೋದು. ಅಥವಾ ನಾವು ಕೆಲವೊಂದು ತಿಂಡಿಗಳನ್ನು ಮಾಡ್ತೀವಲ್ಲ, ಅದಕ್ಕೆ ಎಳ್ಳನ್ನು ಜಾಸ್ತಿ ಹಾಕಿ ಕೊಡ್ಬೋದು. ಆಮೇಲೆ ರೊಟ್ಟಿ ಮಾಡಿದಾಗ ಅದಕ್ಕೆ ಎಳ್ಳನ್ನು ಹಾಕಿ ಕೊಡೋ ಅಂಥದ್ದು, ಪುಳಿಯೋಗರೆ ಮಾಡಿದಾಗ ಜಾಸ್ತಿ ಎಳ್ಳನ್ನು ಹಾಕಿ ಕೊಡೋ ಅಂಥದ್ದು. ಈ ರೀತಿ ಮಗುವಿಗೆ ಎಳ್ಳನ್ನು ನಾವು ನೀಡ್ತಾ ಬಂದರೆ ಅದರಲ್ಲಿರುವ ಖನಿಜಾಂಶ, ಲವಣಾಂಶಗಳು, ವಿಟಮಿನ್ಗಳು ಮತ್ತು ಒಮೆಗಾ 3 ಫ್ಯಾಟಿ ಆ್ಯಸಿಡು ಸಹ ತುಂಬ ಹೇರಳವಾಗಿರೋದ್ರಿಂದ ಅದನ್ನು ಸಹ ನಾವು ಮಗುವಿಗೆ ನೀಡ್ತಾ ಬಂದರೆ ಮೆದುಳಿನ ಬೆಳವಣಿಗೆ ಅದ್ಭುತವಾಗಿ ನೆರವೇರುತ್ತೆ. ಇದರ ಜೊತೆಯಲ್ಲಿ ನೀವಿನ್ನೊಂದು ಅಕ್ರೋಟ್ ಅಂತ ಒಂದು ಡೇಟ್ಸ್ನ ಕೇಳಿರ್ಬೋದು. ಇದನ್ನು ನಾವು ವಾಲ್ನಟ್ ಅಂತ ಕರಿತೀವಿ, ಅಥವಾ ಕನ್ನಡದಲ್ಲಿ ಅಕ್ರೋಟ್ ಅನ್ಬೋದು. ಇದು ಒಳಗಡೆ ಒಡೆದು ನೋಡಿದಾಗ, ಆ ಒಂದು ಕಾಯಿ ಬೀಜವನ್ನು ನೋಡಿದಾಗ ಅದರ ಒಂದು ಆಕಾರ ಇದೆಯಲ್ಲ, ನಮ್ಮ ಮೆದುಳಿನ ಥರನೇ ಇರುತ್ತೆ. ಅಂದರೆ ಪ್ರಕೃತಿಯಲ್ಲಿ ನಮ್ಮ ಮೆದುಳಿನ ಆಕಾರವನ್ನಕ್ಕೆ ಹೋಲಿಕೆಯಾಗಿರುವಂತಹ ಬೇಕಾದಷ್ಟು ಆಹಾರ ಪದಾರ್ಥಗಳಿದೆ. ಅದು ಏನು ಸೂಚಿಸುತ್ತೆ ಅಂದರೆ, ಇದನ್ನು ನೀನು ತಿಂದರೆ ನಿನ್ನ ಮೆದುಳು ಒಂದು ಅದ್ಭುತವಾಗಿರುತ್ತೆ,
ರಕ್ಷಣೆಯಲ್ಲಿರುತ್ತೆ, ಅದಕ್ಕೆ ಯಾವುದೇ ರೀತಿಯ ತೊಂದರೆ ಆಗೋದಿಲ್ಲ ಅನ್ನುವುದನ್ನು ಪ್ರಕೃತಿ ಒಂದು ಇಂಡೈರೆಕ್ಟ್ ವೇ ಆಗಿ ನಮಗೆ ಅದನ್ನು ತೋರಿಸ್ತಾ ಇದೆ ಎನ್ಬೋದು. ಈ ಆಕ್ರೋಟ್ ಅಥವಾ ವಾಲ್ನಟ್ಟಲ್ಲಿ ಏನಿರುತ್ತೆ ಅಂತಂದರೆ ಒಮೆಗಾ 3 ಫ್ಯಾಟಿ ಆ್ಯಸಿಡ್ ಇರುತ್ತೆ ಹೇರಳವಾಗಿ. ALA ಅನ್ನುವುದು ಇನ್ನೊಂದು ಫಾರ್ಮ್ ಅದರದ್ದು. ಅದರಲ್ಲಿ 3 ಥರ ಇರುತ್ತೆ. ALA ಅನ್ನೋದು ಈ ಒಮೆಗಾ 3 ಫ್ಯಾಟಿ ಆ್ಯಸಿಡ್ ಈ ಆಕ್ರೋಟಲ್ಲಿ ಇದೆ. ಹಾಗಾಗಿ ಅದು ನಮ್ಮ ಮೆದುಳನ್ನು ತುಂಬ ಚೆನ್ನಾಗಿ ಕಾಪಾಡುವಂತಹ ಒಂದು ಫ್ಯಾಟ್ ಅನ್ಬೋದು. ಇದು ಅಗಸೆ ಬೀಜದಲ್ಲೂ ಸಹ ಇರುತ್ತೆ, ಸ್ವಲ್ಪ ಪ್ರಮಾಣದಲ್ಲಿ ಎಳ್ಳಲ್ಲೂ ಇರುತ್ತೆ, ಸ್ವಲ್ಪ ಪ್ರಮಾಣದಲ್ಲಿ ಬೀಜಗಳು ಸೂರ್ಯಕಾಂತಿ ಬೀಜ ಆಗ್ಬೋದು, ಬೇರೆ ಬೇರೆ ಬೀಜಗಳಲ್ಲಿ ಸ್ವಲ್ಪ ಪ್ರಮಾಣದಲ್ಲಿರುತ್ತೆ. ಆದರೆ ಅಗಸೆ ಬೀಜದಲ್ಲಿ ಹೇರಳವಾಗಿರೋದ್ರಿಂದ ಈ ಆಕ್ರೋಟ್ ಅದಾರು ಕೊಡ್ಬೋದು, ಇಲ್ಲಾಂದರೆ ಆಕ್ರೋಟನ್ನು ಅದು ಒಂದೊಂದು ದಿನಕ್ಕೆ ಮಕ್ಕಳಿಗೆ ಒಂದೊಂದು 2 ಆಕ್ರೋಟ್ ಅಥವಾ ವಾಲ್ನಟ್ನ ಕೊಡ್ತಾ ಬಂದರೆ ಮೆದುಳಿನ ಬೆಳವಣಿಗೆ ಅದ್ಭುತವಾಗಿ ಆಗುತ್ತೆ. ಇದರ ಜೊತೆಯಲ್ಲಿ ಕೊನೆಯದಾಗಿ ಸಾಮಾನ್ಯವಾಗಿ ಇದೆಲ್ಲ ನಾನು ಈಗೆಲ್ಲ ಹೇಳಿರೋ ಅಂಥದ್ದು ನಮಗೆ ಲಭ್ಯವಿರುವಂಥದ್ದು, ಬಹಳ ಸುಲಭವಾಗಿ ನಾವು ಮಕ್ಕಳಿಗೆ ನೀಡುವಂತಹದ್ದು. ಇದರ ಜೊತೆಗೆ ಬಾಳೆಹಣ್ಣು ಸಾಮಾನ್ಯವಾಗಿ ಎಲ್ಲರಿಗೂ ದೊರಕುವಂತಹದ್ದು, ಎಲ್ಲರಿಗೂ ನಿಲುಕುವಂತಹದ್ದು, ಸದಾ ಇಡೀ ವರ್ಷದ ಎಲ್ಲ ಕಾಲದಲ್ಲೂ ನಮಗೆ ದೊರಕುವಂತಹ ಒಂದು ಹಣ್ಣು ಅನ್ಬೋದು. ಇದು ನಮ್ಮದೇ, ಎಕ್ಸಾಟಿಕ್ ಏನಲ್ಲ. ಏಕೆಂತಂದರೆ ಒಂದು ಸೀಸನಲ್ಲಿ ಸಿಕ್ಕುತ್ತೆ, ನಾವು ಕಾಯಬೇಕು ಅಂತ ಏನಿಲ್ಲ, ಎಲ್ಲರಿಗೂ ನಿಲುಕುವಂತಹ ದರದಲ್ಲಿ ಬಾಳೆಹಣ್ಣು ಸಿಕ್ಕುತ್ತೆ. ಮಗುವಿಗೆ ಬಾಳೆಹಣ್ಣು ತಿನ್ನುವುದನ್ನು ಅಭ್ಯಾಸ ಮಾಡಿಸ್ಬೇಕು. ಈ ಕೆಲವೊಮ್ಮೆ ಏನಾಗುತ್ತೆ ಅಂದರೆ ಕೆಲವು ಮಕ್ಕಳಿಗೆ ಶೀತ ಎಲ್ಲ ಆಗಬಹುದು, ಆದರೆ ಪಚ್ಚ ಬಾಳೆಹಣ್ಣು ಅಂಥ ಸಂದರ್ಭದಲ್ಲಿ ಅದನ್ನು ಕೊಡುವುದರ ಬದಲು ರಸಬಾಳೆಹಣ್ಣು, ಏಲಕ್ಕಿ ಬಾಳೆ, ಬೇರೆ ಬೇರೆ ಥರದಿರುತ್ತೆ. ಆ ಮಗುವಿಗೆ ಯಾವುದು ಸೂಟ್ ಆಗುತ್ತೆ ಅದು ನಾವು ಪೋಷಕರು ನೋಡ್ಕೋಬೇಕು. ಅದು ಚೆನ್ನಾಗಿದೆ, ಮಗುವಿಗೆ ಹೊಂದ್ಕೊಳ್ತಾ ಇದೆ ಈ ಆಹಾರ ಪದ್ಧತಿ ಅಂದರೆ ಅದನ್ನು ಸಣ್ಣದರಿಂದ ಅಭ್ಯಾಸ ಮಾಡ್ತಾ ಬಂದರೆ ಆ ಮಗುವಿನ ಮೆದುಳಿನ ಬೆಳವಣಿಗೆಗೆ ಬಾಳೆಹಣ್ಣು ಇದೆಯಲ್ಲ, ಪೊಟ್ಯಾಷಿಯಮ್ಮು ಹೇರಳವಾಗಿದೆ, ಕ್ಯಾಲ್ಶಿಯಮ್ಮು, ಮೆಗ್ನೀಷಿಯಮ್ಮು, ಸೋಡಿಯಮ್ಮು ಇವೆಲ್ಲ ಹೇರಳವಾಗಿರೋದ್ರಿಂದ ಮೆದುಳಿನಲ್ಲಿ ಆ ಕ್ರಿಯೆ ನಡೆಯಬೇಕಲ್ಲ, ಅದಕ್ಕೆ ಮುಖ್ಯವಾಗಿ ಬೇಕಾಗಿರೋದು ಸೋಡಿಯಮ್ಮು, ಪೊಟ್ಯಾಷಿಯಮು, ಕ್ಯಾಲ್ಶಿಯಮು ಇವೆಲ್ಲ ನಮಗೆ ಹೇರಳವಾಗಿ ಬೇಕು, ಜಿಂಕ್ ಇವೆಲ್ಲ. ಹಾಗಾಗಿ ಇದೆಲ್ಲ ನಾವು ಪೂರಕವಾಗಿ ನೀಡ್ತಾ ಬಂದರೆ ಏನಾಗುತ್ತೆ, ಮೆದುಳು ತುಂಬ ಚುರುಕಾಗಿರುತ್ತೆ. ಮಗು ಎಂಥದೇ ಕ್ಲಿಷ್ಟಕರವಾದ ಪರಿಸ್ಥಿತಿಯನ್ನು ನಿಭಾಯಿಸುವ ಶಕ್ತಿ ಇರುತ್ತೆ, ಕ್ರಿಯಾಶೀಲವಾಗಿರುತ್ತೆ, ಸೃಜನಶೀಲವಾಗಿರುತ್ತೆ, ಸದಾ ಚಟುವಟಿಕೆಯಿಂದ ಇರುತ್ತೆ. ಅದಕ್ಕೆ ಒಂದು ಸುಸ್ತು ಅಂತ ಅನ್ನಿಸೋದೇ ಇಲ್ಲ. ಹಾಗಾಗಿ ನಮ್ಮ ಮಕ್ಕಳು ಚೆನ್ನಾಗಿರಬೇಕು, ಅವರು ಸಾಧಕರಾಗಬೇಕು ಅಂದರೆ ಈ ಥರದ ಆಹಾರಗಳನ್ನು ಅವರ ದಿನನಿತ್ಯದ ಆಹಾರ ಕ್ರಮದಲ್ಲಿ, ಪದ್ಧತಿಯಲ್ಲಿ ನಾವು ಅಳವಡಿಸಿಕೊಳ್ಳಲೇಬೇಕಾಗಿದೆ. ಇದರಲ್ಲಿ ಆಪ್ಷನ್ ಇಲ್ಲ, ಇದನ್ನು ನಾವು ಮಾಡಲೇಬೇಕು. ಇದು ಮಾಡಿದರೆ ಮಕ್ಕಳ ಮೆದುಳು ಅದ್ಭುತವಾಗಿ ಬೆಳವಣಿಗೆ ಹೊಂದುತ್ತೆ. ಹಾಗಾಗಿ ಮುಂದಿನ ದಿನದಲ್ಲಿ ಇಡೀ ಏನೇ ಸಮಸ್ಯೆ ಬಂದರೂ ಅದನ್ನು ನಿಭಾಯಿಸುವ ಶಕ್ತಿಯನ್ನು ಈ ಮಕ್ಕಳು ಹೊಂದಿರ್ತಾರೆ. ಹಾಗಾಗಿ ಈ ನಾನು ಆಹಾರ ಪದಾರ್ಥಗಳನ್ನು ಹೇಳಿದೆ, ಅದನ್ನು ಯಾವುದಾದರೂ ರೂಪದಲ್ಲಿ ಅನುಕೂಲಕ್ಕೆ ತಕ್ಕಂತೆ ಮಕ್ಕಳಿಗೆ ನೀಡ್ತಾ ಬಂದರೆ ಅದು ದೊಡ್ಡವರಾದ ಮೇಲೂ ಇದೇ ಆಹಾರ ಕ್ರಮವನ್ನು ಅವರು ಅನುಸರಿಸ್ತಾ ಬರ್ತಾರೆ. ಅವರ ಜೀವನ ಪೂರ್ತಿ ಅವರು ಮೆದುಳನ್ನು ರಕ್ಷಣೆ ಮಾಡಲು ಈ ಆಹಾರ ಪದಾರ್ಥಗಳು ಪೂರಕವಾಗಿದೆ. ನಮಸ್ಕಾರ.